ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ್ಲಾದ್ರೂ ಮನ್ಸ್ ಮಾಡ್ರಿ. ಯಾಕೆ ಇನ್ನೂ ಹಠ ಮಾಡ್ತಿದ್ದೀರಾ ನೀವು? ಹಠ ಮಾಡ್ತಿದ್ ನಾನಲ್ಲ, ನಿಮ್ಮಪ್ಪ. ಹುಟ್ಟಿದ ಮಗುನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಟು ನೆಮ್ಮದಿಯಾಗಿದ್ವಿ. ಅವ್ರು ಈ ಥರ ವಿಲ್ ಮಾಡಿಬಿಟ್ಟು ಹೊಟ್ಟೋದ್ರು. ಈಗ ಇಲ್ದೇ ಇರೋ ನಿಮ್ಮಪ್ಪ ಆ ಮಗು ಇಬ್ರು ಸೇರ್ಕೊಂಡು ನನ್ನ ಪ್ರಾಣ ತಿಂದಿದ್ದಾರೆ. ನೋಡಿ, ಈ ರೀತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಮಾತಾಡೋ ಬದಲು ನಾವ್ಯಾಕೆ ನಮ್ಮ ಮಗುನ ಹುಡ್ಕೋ ಪ್ರಯತ್ನ ಮಾಡಬಾರ್ದು? ಏನೋ ಹುಡ್ಕೋದ? ಆ ಅನಿಷ್ಟ ಮಗುನ ಮನೆಗೆ ತಂದು ಇಟ್ಕೊ ಅಂತ ಹೇಳ್ತೀಯ? ಸಾಕು. ನಮ್ಮ ಮಗು ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡಿದ್ದು ಸಾಕು. ಒಂದ್ಸರಿ ನಿಮ್ಮ ದಾರಿಲೇ ಯೋಚನೆ ಮಾಡಿ ನೋಡಿ. ಮಗು ಹುಟ್ಟಿದ ಗಳಿಗೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ಒಂದೇ ಒಂದು ಸಣ್ಣ ಗಾಯನೂ ಆಗದೆ ನೀವು ಸೇಫ್ ಆಗಿದ್ರಿ ತಾನೆ? ದೊಡ್ಡ ಕಂಪನಿ ಜೊತೆ ಟೈ ಅಪ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳ ಮೇಲೆ ಅದೇ ಕಂಪ್ನಿಯವರು ಫ್ರಾಡ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಅಲ್ವಾ? ಗೋಡೌನ್ಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರಲ್ಲ, ಅದರಿಂದ ಬಂದ ಇನ್ಶೂರೆನ್ಸ್ ಹಣ ನಿಮಗೆ ಎಷ್ಟು ಲಾಭ ಮಾಡಿಕೊಡ್ತು ನೋಡಿದ್ರೆ. ಅವ್ಳು ಹುಟ್ಟಿದ ಮೇಲೆ ನಿಮ್ಗೆಲ್ಲ ಒಳ್ಳೇದೇ ಆಯ್ತು. ಆದ್ರೆ ಅದು ನೀವು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ಪಾಪ, ನಮ್ಮ ತಪ್ಪಿಂದ ನಮ್ ಕಂದ ಅನಾಥೆ ಆಗಿ ಹೋದ್ಲು. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಇಲ್ಲ, ಬರೀ ಆಸ್ತಿ ಅಂತಸ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರಿ ನೀವು. ಒಂದು ಕ್ಷಣನಾದ್ರೂ ನೀವು ಹೆತ್ತ ಕರ್ಳಿನ ಬಗ್ಗೆ ಯೋಚನೆ ಮಾಡಿದ್ರ? ತಾಯಿ ಮಗುನ ದೂರ ಮಾಡಿದ್ರಿ, ಪುಟ್ಟ ಕಂದನ ಅನಾಥೆ ಮಾಡ್ಬಿಟ್ರಿ. ನೀವಿಷ್ಟೆಲ್ಲ ಮಾಡ್ತಿದ್ರು, ನಿಮ್ಮನ್ನ ಎದುರಿಸೋ ಧೈರ್ಯ ಇಲ್ಲದೆ ನನ್ನ ಪ್ರೀತಿನ, ನನ್ನ ಮಾತನ್ನ ಗಂಟ್ಲಲ್ಲೇ ಕಟ್ಕೊಂಡು ನಾನು ಕೊರಗ್ತಿದ್ದೆ. ಇನ್ನಾಗಲ್ಲ, ನನಗ್ ಮಾತ್ರ ಅಲ್ಲ, ನಿಮಗೂ ಆಗಲ್ಲ. ಎಲ್ಲ ವಿಷಯಗಳು ಕುತ್ತಿಗೆ ಬಂದಿದೆಯಲ್ಲ. ಈಗ ನಾನು ಅಲ್ದೇ ಇದ್ರು ನೀವೊಂದು ತೀರ್ಮಾನಕ್ಕೆ ಬರಲೇಬೇಕು. ನನ್ನ ಕಂದಮ್ಮ ಇಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಎಷ್ಟು ನೋವು ಅನುಭವಿಸ್ತಿದ್ದಾಳೋ ದೇವರಿಗೆ ಗೊತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.